ಹಾಯ್ ಫ್ರೆಂಡ್ಸ್, ನನ್ನ ಚಾನಲ್ಗೆ ಸ್ವಾಗತ. ಹೇಗಿದ್ದೀರಾ? ಎಲ್ಲರೂ ಆರಾಮಾಗಿದ್ದೀರಾ ತಂದ್ಕೋತೀನಿ. ನೋಡಿ, ಇಲ್ಲಿ ಗೋಬಿ ಮಂಚೂರಿ ಅಂದರೆ ಯಾರಿಗೆ ತಾನೇ ಇಷ್ಟ ಇಲ್ಲ? ಸಣ್ಣವ್ರು ಹಿಡಿದು ದೊಡ್ಡವ್ರ ತನೂ ಇಷ್ಟ ತಾನೆ. ಫ್ರೆಂಡ್ಸ್, ಇವತ್ತು ನಾನು ಮನೆಯಲ್ಲೇ ಸುಲಭವಾಗಿ ಗೋಬಿ ಮಂಚೂರಿ ಮಾಡೋದು ಹೇಗಂತ ಹೇಳ್ಕೊಡ್ತೀನಿ ರೀ. ಅದನ್ನೇ ಈಗ ನಾನು ಮನೆಯಲ್ಲೇ ಸುಲಭವಾಗಿ ಮಾಡೋದನ್ನು ಹೇಳ್ಕೊಡ್ತಾ ಇದ್ದೀನಿ. ಫ್ರೆಂಡ್ಸ್, ನೀವು ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗ ಮಾಡ್ಕೊಳ್ಳಿ. ನೋಡ್ರಿ, ನಾನು ಮೊದಲಿಗೆ ಇಲ್ಲಿ ಹೂಕೋಸನ್ನು ಈ ರೀತಿಯಾಗಿ ಬಿಡಿಸ್ಕೊತಾ ಇದ್ದೀನಿ. ಸಣ್ಣ ಸಣ್ಣ ಹುಳುಗಳಿರ್ತವೆ, ನೋಡ್ಕೊಂಡ್ಬಿಟ್ಟು ಕ್ಲೀನ್ ಮಾಡ್ಕೋಬೇಕು. ಎಲ್ಲ ಸ್ವಚ್ಛವಾದ ನಂತರ ಒಂದು ಬಾಣಲಿಯಲ್ಲಿ ನೀರು ಇಟ್ಬಿಟ್ಟು ಗ್ಯಾಸ್ ಮೇಲೆ ಅದಕ್ಕೆ ಉಪ್ಪು ಮತ್ತು ಅರಿಶಿನ ಪುಡಿನ ಹಾಕಿ ಕುದಿಯಲ್ಲಿ ಬಿಡಬೇಕು. ನೋಡಿ, ನೀರು ಕುದಿ ಬಂದಮೇಲೆ ಈ ಹೂಕೋಸನ್ನು ಏನು ಸ್ವಚ್ಛ ಮಾಡ್ಕೊಂಡಿರ್ತೀವಲ್ಲ ಅದರೊಳಗೆ ಹಾಕಬೇಕು. ಹಾಕಿಬಿಟ್ಟು ಸ್ವಲ್ಪ ಕೈ ಆಡಿಸ್ಬೇಕು. ಆಮೇಲೆ ಒಂದು ಬುಟ್ಟಿ ತೊಗೊಂಡ್ಬಿಟ್ಟು ಅದಕ್ಕೆ ಇದನ್ನು ಸೋಸ್ಕೋಬೇಕು. ಸುಡ್ತಾ ಇರ್ತವೆ ಫ್ರೆಂಡ್ಸ್, ಸ್ವಲ್ಪ ತಣ್ಣೀರಿನಿಂದ ಸೋಸ್ಕೋಬೇಕು ಮೇಲೆ. ನೋಡಿ, ಇಲ್ಲಿ ಗೋಬಿನ ಆರಲಿಕ್ಕೆ ಬಿಡೋಣ. ಇದು ಆರೋಷ್ಟರಲ್ಲಿ ಇದಕ್ಕೆ ಒಂದು ಪ್ಯಾಟರ್ನ್ ತಯಾರಿಸ್ಕೊಳ್ಳೋಣ. ಒಂದು ಬಾಣಲೆಯಲ್ಲಿ 2 ಸ್ಪೂನ್ ಮೈದಾ ಹಿಟ್ಟು, 2 ಸ್ಪೂನ್ ಕಾರ್ನ್ಫ್ಲವರು, ಆಮೇಲೆ ಉಪ್ಪು, ಅಚ್ಚ ಖಾರದ ಪುಡಿ, ನೀರು ಹಾಕ್ಕೊಂಡ್ಬಿಟ್ಟು ಕಲಿಸ್ಕೊಳ್ಳೋಣ. ಈ ಹಿಟ್ಟನ್ನು ಗಂಟು ಆಗದ ರೀತಿ ಕಲಿಸ್ಕೊಳ್ಳಿ. ಆಮೇಲೆ ಇದಕ್ಕೆ ಗೋಬಿಯನ್ನು ಹಾಕ್ಕೊಂಡು ಚೆನ್ನಾಗಿ ಕಲಿಸ್ಬೇಕು. ಈ ರೀತಿಯಾಗಿ ಕಲಿಸ್ಕೋಬೇಕು. ತೆಳುವಾದರೆ ಇನ್ನೊಂದು ಸ್ವಲ್ಪ ಮೈದಾ ಹಿಟ್ಟು ಹಾಕ್ಕೊಂಡ್ಬಿಟ್ಟು ಕಲಿಸ್ಕೊಳ್ಳಿ. ಈಗ ಸ್ಟವ್ ಆನ್ ಮಾಡಿಬಿಟ್ಟು ಎಣ್ಣೆ ಕಾಯ್ಲಿಕ್ಕೆ ಇಟ್ಕೊಳ್ಳೋಣ. ನೋಡಿ, ಇಲ್ಲಿ ನಾನು ಕಬ್ಬಿಣದ ಕಡಾಯಿ ಇಟ್ಕೋತಾ ಇದ್ದೀನಿ. ನೀವು ಬೇಕಾದರೆ ಯಾವ್ದು ಬೇಕಾದರೂ ಯೂಸ್ ಮಾಡ್ಕೋಬೋದು. ಎಣ್ಣೆ ಚೆನ್ನಾಗಿ ಕಾಯಬೇಕು. ಎಣ್ಣೆ ಚೆನ್ನಾಗಿ ಕಾಯಿದ ನಂತರ ಗೋಬಿಯನ್ನು ಅದರಲ್ಲಿ ಹಾಕ್ಕೊಳ್ಳಿ. ಚೆನ್ನಾಗಿ ಕಂದು ಬಣ್ಣ ಬರುವವರೆಗೂ ಅದನ್ನು ಕರೀರಿ. ನೋಡಿ, ಹೀಗೆ ಎಲ್ಲ ಗೋಬಿಯನ್ನು ಕರ್ಕೋಬೇಕು. ನೋಡಿ ಫ್ರೆಂಡ್ಸ್, ನಾನೀಗ ಎಲ್ಲ ಕರ್ಕೊಂಡಾಯಿತು. ಆಮೇಲೆ ಒಂದು ಪ್ಲೇಟ್ನಲ್ಲಿ ಒಂದು 4-5 ಬೆಳ್ಳುಳ್ಳಿ, ಆಮೇಲೆ 4-5 ಹಸಿಮೆಣಸಿನ್ಕಾಯಿ, ಶುಂಠಿ, ಒಂದು ಈರುಳ್ಳಿಯನ್ನು ಸಣ್ಣಗೆ ಹೆಚ್ಕೊಂಡಿದ್ದೇನೆ. ಬೇರೆ ಕಡಾಯಲ್ಲಿ ಸ್ವಲ್ಪನೇ ಎಣ್ಣೆ ಹಾಕ್ಕೊಂಡ್ಬಿಟ್ಟು ಇದನ್ನೆಲ್ಲ ಮೆಣಸಿನ್ಕಾಯಿ, ಶುಂಠಿ, ಉಳ್ಳಾಗಡ್ಡೆ ಹಾಕ್ಕೊಂಡು ತಿರುಗಿಸಿ. ಆಮೇಲೆ ಸೋಯಾ ಸಾಸು, ಚಿಲ್ಲಿ ಸಾಸು, ಆಮೇಲೆ ಟೊಮೆಟೊ ಸಾಸ್ ಹಾಕ್ತಾಯಿದ್ದೀನಿ ನಾನಿಲ್ಲಿ. ನೋಡಿ, ಇಲ್ಲಿ ನಾನು ಎಲ್ಲ ಈ ಗೋಬಿನ ಹಾಕಿ ಮಿಶ್ರಣ ಮಾಡ್ತಿದ್ದೇನೆ. ನೋಡಿ, ಭಾಳ ತಿನ್ನಿದ್ರು ಮಾಡೋದು ಬೇಕಾಗಿಲ್ಲ. ಸ್ವಲ್ಪನೇ ಎಲ್ಲ ಮಿಶ್ರಣ ಆಗೋವರೆಗೂ ಹೀಗೆ ಮಿಶ್ರಣ ಮಾಡ್ಕೋತಾ ಇದ್ದೀನಿ. ನೋಡಿ, ಈಗ ರೆಡಿಯಾಗಿದೆ ಗೋಬಿಯನ್ನು. ನೋಡಿ ಫ್ರೆಂಡ್ಸ್, ಈಗ ಗೋಬಿ ಮಂಚೂರಿ ಮನೆಯಲ್ಲೇ ಮಾಡಿದ್ದು ಸವಿಯಲು ಸಿದ್ಧವಾಗಿದೆ. ಇದನ್ನು ರುಚಿ ನೋಡಿ ನನಗೆ ಕಮೆಂಟ್ಸ್ನಲ್ಲಿ ಹೇಳಿ. ಹಾಗೆ ನನ್ನ ಚಾನಲನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇನ್ನಷ್ಟು ಹೊಸ ರೆಸಿಪಿಗಳನ್ನು ಯೂಟ್ಯೂಬ್ನಲ್ಲಿ ಹಾಕ್ತಾಯಿರ್ತೀನಿ. ಥ್ಯಾಂಕ್ ಯು.